ನಮ್ಮಪ್ಪನೇ ಮುಖ್ಯಮಂತ್ರಿ. ಯತೀಂದ್ರ ಅವರು ಆಡ್ತಾ ಇರುವಂಥ ಮಾತುಗಳಿದೆಯಲ್ಲ, ಇದು ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾಗಿ ವಿಲ 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 ಅನ್ನೋ ರೀತಿಯಲ್ಲಿ ಮಾಡ್ಬಿಟ್ಟಿದೆ. ಅಪ್ಪನ ಮಾತು ಕೂಡ ಕೇಳ್ತಾ ಇಲ್ವಾ? ಯಾಕೆ ಮೈಸೂರಿನಲ್ಲಿ ಎಲ್ಲ ಸುಖವಾಗಿದೆಯಾ? ಏನು ಬೇಕೋ ಎಲ್ಲ ವ್ಯವಸ್ಥೆಗಳಾಗ್ತಾ ಇದೆಯಾ? ಆ ನಿಟ್ಟಿನಲ್ಲಿ ಯಾಕೋ ಅದು ಬಿಡೋಕೆ ಮನಸ್ಸಾಗ್ತಿಲ್ವಾ ಅನ್ನೋ ಮಾತುಗಳು ಮೈಸೂರಿನಲ್ಲಿ ಕೇಳಿ ಬರ್ತಾ ಇದೆ. ಯಾಕೆ ಈ ಮಾತುಗಳು ಹೇಳಿ ಬರ್ತಾ ಇದ್ದೀವಿ ಅಂತಂದರೆ, ಮೊನ್ನೆಯಷ್ಟೇ 5 ವರ್ಷವೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಅದೊಂದಿಷ್ಟು ಗೋಜಲಾಗಿತ್ತು. ಹೈಕಮಾಂಡ್ ತೀರ್ಮಾನ ಮಾಡಾಗ್ಬಿಟ್ಟಿದೆ 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂಥದ್ದನ್ನು ಯತೀಂದ್ರ ಅವರು ಹೇಳಿದರು. ಅದಾದ ನಂತರ ಮಾತಾಡಬೇಡ ಅಂತ ಸಿದ್ದರಾಮಯ್ಯನವರು ಹೇಳಿದ್ರಂತೆ. ಅದಾದರೂ ಕೂಡ ಕೇಳಿಲ್ಲ. ನೆಕ್ಸ್ಟ್ ಡೇ ಮತ್ತೆ ಶುರುವಾಯಿತು. ನಾನೇನು ಹೇಳಿದ್ದೆ ಅದೇ ಫೈನಲ್ ಅನ್ನೋ ರೀತಿಯಲ್ಲಿ. ಏನು ಹೇಳೋದಿತ್ತು ನಾನು ಹೇಳಿ ಮುಗಿಸ್ಬಿಟ್ಟಿದ್ದೀನಂತೆ. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಯಾರ ಮಾತನ್ನು ಕೂಡ ಕೇಳೋ ಪರಿಸ್ಥಿತಿ ಇಲ್ವಂತೆ. ಏನಾಗಿದೆ ಹಾಗಿದ್ದಾಗ? ರೆಬಲ್ ಆಗಿ ನಿಂತ್ಕೊಂಡ್ಬಿಟ್ರಾ ಹೈಕಮಾಂಡ್ಗೆ? ಅಥವಾ ಇದು ಮುನ್ಸೂಚನೆನಾ, ಹಿಂಗಾದರೆ ಹಿಂಗಾಗತ್ತೆ ನೋಡಿ ಅನ್ನೋ ರೀತಿಯಲ್ಲಿ? ಅಥವಾ ಬ್ಲ್ಯಾಕ್ ಮೇಲ್ ಅಂತ ಕರಿಬಹುದಾ? ಗೊತ್ತಿಲ್ಲ ಏನು ಬೆಳವಣಿಗೆ ಅಂಥೇಳಿ. ಹಾಗಿದ್ದಾಗ ಕಾಂಗ್ರೆಸ್ನಲ್ಲಿ ಈಗ ಯಾವ ರೀತಿಯಾಗಿ ಕೋಲಾಹಲವನ್ನು ಉಂಟು ಮಾಡಿದೆ ಯತೀಂದ್ರ ಅವರ ಮತ್ತೊಂದು ಹೇಳಿಕೆ? ಈ ಮಾತಿನ ಮರ್ಮ ಆದರೂ ಏನು? ಸ್ಟೋರಿ ನೋಡಿ ಗೊತ್ತಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಇಲ್ವಾ? ವಾರ್ನಿಂಗ್ ಮಧ್ಯೆಯೂ ಯತೀಂದ್ರ ಬಾಂಬ್. ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ರ ಸಿಎಂ ಪುತ್ರ. ಕಾಂಗ್ರೆಸ್ ಕುರ್ಚಿ ಕಿತ್ತಾಟದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕದನ ವಿರಾಮ ಘೋಷಣೆ ಮಾಡಿದ್ರು, ಅದು ಪಾಲನೆ ಆಗ್ತಿಲ್ಲ. ಮೊನ್ನೆಯಷ್ಟೇ 5 ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ, ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಏನನ್ನೂ ಹೇಳಿಲ್ಲ ಎಂದಿದ್ದ ಸಿಎಂ ಪುತ್ರ ಹಾಗೂ ಮೇಲ್ಮನೆ ಸದಸ್ಯ ಯತೀಂದ್ರ ಮತ್ತೆ ಕದನ ವಿರಾಮವನ್ನ ಉಲ್ಲಂಘಿಸಿದ್ದಾರೆ. ಇವತ್ತು ಮತ್ತೆ ನಾಯಕತ್ವ ಬದಲಾವಣೆಯ ಬಗ್ಗೆ ಹೇಳಿಕೆ ಕೊಟ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. There is no tussle for CM post right now. I have already told you. Now everything is clear. The High Command has clearly said as of now there will be no change in the leadership. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಇಲ್ಲ. ಹೈಕಮಾಂಡ್ ಕೂಡ ಕ್ಲಿಯರ್ ಆಗಿ ಹೇಳಿದೆ. ಸಿಎಂ ಪುತ್ರ ಯತೀಂದ್ರ ಪುನರುಚ್ಚಾರ. ಮೊನ್ನೆ ಅಷ್ಟೇ ನಾಯಕತ್ವ ಬದಲಾವಣೆಯ ಬಗ್ಗೆ ಬಹಿರಂಗ ಹೇಳಿಕೆ ಬೇಡ ಅಂಥೇಳಿ ಪುತ್ರ ಯತೀಂದ್ರನಿಗೆ ಸಿಎಂ ಸೂಚನೆ ಕೊಟ್ಟಿದ್ರು. ಆದರೆ ತಂದೆ ಮಾತನ್ನ ಮೀರಿ ಯತೀಂದ್ರ ಮತ್ತೆ ಕದನ ವಿರಾಮವನ್ನು ಉಲ್ಲಂಘಿಸಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ವಿಚಾರದಲ್ಲಿ ಯಾವುದೇ ಜಗಳ ಇಲ್ಲ, ಲೀಡರ್ಶಿಪ್ ಬದಲಾವಣೆ ಇಲ್ಲ ಅಂಥೇಳಿ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಿದೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಮೊದಲನೇ ಬಾರಿ ಇಲ್ಲ ನಾನು ಯಾವ ಪ್ರಶ್ನೆ ಕೇಳಿದ್ರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ, ಆಗೆಲ್ಲ ಅದನ್ನೇ ಹೇಳಿದ್ದೀನಿ. ಇಲ್ಲ ಸಿದ್ದರಾಮಯ್ಯ 5 ವರ್ಷ ತನಕ ಇರ್ತಾರೆ ಅಂತ ಹೇಳಿ, ಅದು ನನ್ನ ವೈಯಕ್ತಿಕವಾದ ನಂಬಿಕೆ. ಯಾಕೆ ಅಂತಂದ್ರೆ ಬದಲಾವಣೆ ಮಾಡೋದಕ್ಕೆ ಯಾವುದೇ ಕಾರಣಗಳು ನನಗೆ ಕಾಣಿಸಿಲ್ಲ, ಸೊ ಹಾಗಾಗಿ ಅದನ್ನ ಹೇಳಿದ್ದೀನಿ. ದೇರ್ ಇಸ್ ನೋ ಟಸಲ್ ಫಾರ್ ಸಿಎಂ ಪೋಸ್ಟ್ ರೈಟ್ ನೌ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. Now everything is clear. The High Command has clearly said as of now there will be no change in the leadership. ಕುರ್ಚಿ ಕದನದ ವಿಚಾರದಲ್ಲಿ ಡಿಕೆಶಿ ಸೈಲೆಂಟ್. ಯತೀಂದ್ರ ಹೇಳಿಕೆ ಬಗ್ಗೆಯೂ ನೋ ರಿಪ್ಲೈ. ಸಿಎಂ ರನ್ನೇ ಕೇಳಿ ಎಂದು ಹೊರಟ ಡಿಕೆ. ಈಗಾಗಲೇ ಸಿಎಂ ಕುರ್ಚಿ ಕದನದ ವಿಚಾರದಲ್ಲಿ ಸೈಲೆಂಟ್ಗೆ ಮಾಡ್ತಾ ಇರುವ ಡಿಸಿಎಂ ಡಿಕೆ ಶಿವಕುಮಾರ್ ಯಾವುದಕ್ಕೂ ಸರಿಯಾದ ಪ್ರತಿಕ್ರಿಯೆ ಕೊಡ್ತಿಲ್ಲ. ಯತೀಂದ್ರ ಹೇಳಿಕೆಯ ಬಗ್ಗೆ ಡಿಸಿಎಂ ಡಿಕೆಶಿ ಅಷ್ಟಾಗೇನು ತಲೆ ಕೆಡಿಸ್ಕೊಂಡಿಲ್ಲ. ಮೊನ್ನೆ ಕೂಡ ಯಾವುದೇ ಪ್ರತಿಕ್ರಿಯೆ ಕೊಡದ ಡಿಕೆ ಶಿವಕುಮಾರ್ ಹೈಕಮಾಂಡ್ ಕಡೆ ಬೊಟ್ಟು ಮಾಡಿ ಸುಮ್ಮನಾಗಿದ್ರು. ಇದೀಗ ಮತ್ತದೇ ಯತೀಂದ್ರ ಹೇಳಿಕೆಯ ಬಗ್ಗೆ ಡಿಸಿಎಂ ಯಾವುದೇ ಪ್ರತಿಕ್ರಿಯೆ ನೀಡದೆ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ಕೊಡ್ಲಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಡಿಕೆಶಿ ಸಹೋದರ ಡಿಕೆ ಸುರೇಶ್ ವಾತಾವರಣ ಚೆನ್ನಾಗಿದೆ ಅಂತ ಹೇಳಿರೋದು ಕುತೂಹಲ ಕೆರಳಿಸಿದೆ. So Mr. Yatindra Siddaramaiah again has made a statement, sir. He's repeatedly not following party's high command, sir. He's making again statement that my father will remain as CM for 5 years. I think CM will reply for him. ಸದ್ಯ ಬೆಳಗಾವಿ ವಾತಾವರಣ ಚೆನ್ನಾಗಿದೆ. ಸೊ ಚಳಿ ಇರೋದ್ರಿಂದ ವ್ಯಾಪಾರಕ್ಕೆ ಮತ್ತು ಈ ಭಾಗದ ಮುಂದಿನ ಬೆಳವಣಿಗೆಗೆ ಎಲ್ಲನೂ ಕೂಡ ಒಂದು ಒಳ್ಳೆಯ ವಾತಾವರಣ. ಸೊ ಹಾಗಾಗಿ ಪ್ರವಾಸೋದ್ಯಮಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಈ ಬಾರಿ ಎಲ್ಲ ಕಡೆ ವಾತಾವರಣ ಚೆನ್ನಾಗಿದೆ. ಅದೇ ಮೌನ, ಅದೇ ತಾಳ್ಮೆ. ಎಷ್ಟು ಕೆರಳಿಸಿದ್ರು ಕೂಡ ನಾನು ಕೆರಳಲ್ಲ ಅನ್ನೋ ಭಾವನೆ, ಜೊತೆಗೆ ಒಂದು ತಂತ್ರಗಾರಿಕೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಯತೀಂದ್ರ ಸಿದ್ದರಾಮಯ್ಯ ಅವರ ಪ್ರತಿ ಹೇಳಿಕೆಗೂ ಕೂಡ ಒಂದು ರೀತಿಯಲ್ಲಿ ಮೌನದಿಂದಲೇ ಉತ್ತರಿಸ್ತಾ ಇದ್ದಾರೆ. ಅಂದ್ರೆ ನಾನು ಅದು ಗೊತ್ತಿಲ್ಲ, ಅದು ಅರ್ಥ ಆಗಿಲ್ಲ, ಮತ್ತೆ ಅವರನ್ನೇ ಕೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಡ್ಲಿ, ಈ ರೀತಿಯ ಮಾತುಗಳನ್ನ ಆಡ್ತಾ ಇದ್ದಾರೆ ಹೊರತು ಯಾವುದೇ ರೀತಿಯ ಪ್ರತಿರೋಧವಾಗಿರ್ತಕ್ಕಂಥ ಆಕ್ರೋಶದ ಹೇಳಿಕೆಗಳು ಡಿಕೆಶಿ ಕಡೆಯಿಂದ ಬರ್ತಾ ಇಲ್ಲ. ಜೊತೆಗೆ ಡಿಕೆ ಸುರೇಶ್ ಅವರು ಕೂಡ ವಾತಾವರಣ ಚೆನ್ನಾಗಿದೆ, ಒಂದು ರೀತಿಯಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಚೆನ್ನಾಗಿ ನಡೀತಾ ಇದೆ, ಈ ರೀತಿ ಮಾರ್ಮಿಕವಾಗಿ ಹೇಳಿಕೆಗಳನ್ನು ಅವರು ಕೊಡ್ತಾ ಬರ್ತಾ ಇದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಮತ್ತೆ ಅವರ ಬ್ರದರ್ಸ್ಗೆ ಹೈಕಮಾಂಡ್ ನಿಂದ ಸಿಕ್ಕಿರ್ತಕ್ಕಂಥ ಅಭಯ ಏನು, ಮತ್ತೆ ಅವರು ಯಾವುದಕ್ಕಾಗಿ ಕಾಯ್ತಾ ಇದ್ದಾರೆ, ಏಕೆ ಇಷ್ಟು ದಿನಗಳ ಕಾಲ ಈ ರೀತಿಯ ತಾಳ್ಮೆಯ ಆಟವನ್ನು ಆಡ್ತಾ ಇದ್ದಾರೆ? ಇದಕ್ಕೆಲ್ಲದಕ್ಕೂ ಕೂಡ ಕಾಲ ಉತ್ತರಿಸಬೇಕಿದೆ. ಯತೀಂದ್ರ ಹೇಳಿಕೆಗೆ ಡಿಕೆ ಟೀಮ್ ಕೆಂಡ. ಡಿಕೆ ಸಿಎಂ ಆಗೇ ಆಗ್ತಾರೆ ಅಂತ ಸಂದೇಶ.
ಇನ್ನು ಯತೀಂದ್ರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಬಲಿಗರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾವು ಮಾತನಾಡಿದ್ರೆ ಬಲಾತ್ಕಾರ, ಅವರು ಮಾತನಾಡಿದ್ರೆ ಚಮತ್ಕಾರನಾ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಅಂಥೇಳಿ ಉದಯ್ ಗೌಡ ಹೇಳಿದ್ರೆ ಶಾಸಕ ಕುಣಿಗಲ್ ರಂಗನಾಥ್ ನಾನು ಏನೂ ಮಾತನಾಡಲ್ಲ ಅಂಥೇಳಿ ಸೈಲೆಂಟ್ ಆಗಿದ್ದಾರೆ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ನಾನು ಹೇಳಿದ್ರೆ ಬಲಾತ್ಕಾರ, ಅವ್ರು ಹೇಳಿದ್ರೆ ಚಮತ್ಕಾರ. ಅದನ್ನು ಅವ್ರು ತಿಳ್ಕೊಳ್ಬೇಕು, ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು, ಯಾವ ರೀತಿ ನಮ್ಮ ಸ್ಥಾನಗಳನ್ನು ನಾವು ಅರಿತ್ಕೋಬೇಕಂತೇಳಿ ಅವ್ರಿಗೆ ತಿಳುವಳಿಕೆ ಇರಬೇಕು. ಆಗ್ತಾರೆ, ಅದನ್ನ ಯಾವಾಗ ಅನ್ನೋದು ನಾವು ಕಾಲ ನಿರ್ಧರಿಸ್ತದೆ, ಅದು ಈಗ ಹೇಳೋಕ್ಕಾಗಲ್ಲ. ಆಗ್ತಾರೆ ಅಷ್ಟೊಂದು ಯಾವಾಗ ಬೇಕಾದ್ರೂ ಆಗ್ಬೋದು. ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ನಾನು ನೋ ಕಾಮೆಂಟ್ಸ್. ಆ ಗೊಂದಲಗಳೆಲ್ಲ ನಿವಾರಣೆ ಮಾಡ್ತಾರೆ ಹೈಕಮಾಂಡ್ ಅಂತ ಹೇಳಬಲ್ಲೆ ನಾನು. ಅತಿ ಶೀಘ್ರದಲ್ಲೇ ಆಗುತ್ತೆ, ಅತಿ ಶೀಘ್ರದಲ್ಲೇ ಈ ಗೊಂದಲಗಳನ್ನ ನಿವಾರಣೆ ಮಾಡ್ತಾರೆ ಹೈಕಮಾಂಡ್ ಅಂತ ಹೇಳಬಲ್ಲೆ ನಾವು. ಬೆಂಗಳೂರು ಟು ಬೆಳಗಾವಿ ಡಿನ್ನರ್ ಪಾಲಿಟಿಕ್ಸ್. ಫಿರೋಜ್ ಸೇಠ್ ಮನೆಯಲ್ಲಿ ಭೋಜನ ಕೂಟ, ಅಹಿಂದ ನಾಯಕರ ಜೊತೆಗೆ ಸಿಎಂ ಡಿನ್ನರ್ ಮೀಟಿಂಗ್. ಕಾಂಗ್ರೆಸ್ನ ಕುರ್ಚಿ ಕದನ ಕುತೂಹಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಈ ನಡುವೆ ಬೆಂಗಳೂರಿನ ಬಳಿಕ ಬೆಳಗಾವಿಯಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ನಡೆದಿದೆ. ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ಅಹಿಂದ ನಾಯಕರ ಜೊತೆಗೆ ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯನವರು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಡಿನ್ನರ್ ಮೀಟಿಂಗ್ ಬಗ್ಗೆ ಸಚಿವರು ಸಮರ್ಥನೆ ಮಾಡಿಕೊಂಡಿದ್ದಾರೆ. ತಮ್ಮ ಮನೆಯಲ್ಲಿನ ಡಿನ್ನರ್ ಮೀಟಿಂಗ್ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟ ಮಾಜಿ ಶಾಸಕ ಫಿರೋಜ್ ಸೇಠ್, ಪ್ರತಿ ವರ್ಷವೂ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಮೇಲಿನ ಪ್ರೀತಿಯಿಂದ ಸಿಎಂ ಬರ್ತಾರೆ, ಡಿಸಿಎಂ ಅವ್ರಿಗೂ ಕೂಡ ಇನ್ವೈಟ್ ಮಾಡಿದ್ವಿ. ಬೇರೆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಡಿಕೆಶಿ ಬಂದಿಲ್ಲ, ಡಿನ್ನರ್ ಮೀಟಿಂಗ್ನಲ್ಲಿ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. ಎಚ್.ಕೆ. ಪಾಟೀಲ್ ಸಿಎಂ ಡಿನ್ನರ್ ಮೀಟಿಂಗ್ ಅನ್ನು ಸಮರ್ಥಿಸಿಕೊಂಡಿದ್ದಾರೆ. ಎಲ್ಲ ಸ್ನೇಹಿತರು ಕೂಡಿದ್ದು ಅಲ್ಲಲ್ಲಿ ಡಿನ್ನರ್ ಮೀಟಿಂಗ್ ಆಗ್ತದೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಗ್ತವೆ ಅಂತ ಹೇಳಿದ್ದಾರೆ. MLC ಸಲೀಂ ಅಹಮದ್ ಮಾತನಾಡಿ, ಊಟ ಮಾಡಿದ್ವಿ, ಆದರೆ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ ಅಂತ ಹೇಳಿದ್ದಾರೆ. CM ಸಾಹೇಬ್ರು ಅಣ್ಣ ಅವ್ರಿಗೆ ಮನೆಗೆ ಪ್ರತಿ ವರ್ಷ ಬರ್ತಾ ಇದ್ದಾರೆ. ಸಾಹೇಬ್ರು ಇನ್ವೈಟ್ ಮಾಡ್ತೀರಿ, ಅವರು ಯಾವಾಗ ಮಿಸ್ ಮಾಡೋದಿಲ್ಲ. ಅದು ಇಬ್ಬರದ್ದು ಪ್ರೀತಿ ಇದೆ, ಬಂದು ಊಟ ಮಾಡ್ತಾರೆ. ಎಲ್ಲ ನಮ್ಮ ಜಿಲ್ಲಾ ಸಚಿವರು ಇದ್ರು, ಸ್ಪೀಕರ್ ಸಾಹೇಬ್ರಿದ್ರು, ಎಲ್ಲರೂ ಬರ್ತಾರೆ. ನಾವು CM ಅವರು ಭಾಳ ತನಕ ಅಲ್ಲೇ ಇದ್ವಿ. ಆದರೆ ಡಿನ್ನರ್ಗೆ ನಾವು ಒಂದು 6-7 ಮಂದಿ ಕೂಡಿದ್ವಿ. ನಥಿಂಗ್ ವೆರಿ ಸ್ಪೆಷಲ್, ಫ್ರೆಂಡ್ಸ್ ವಿ ಗ್ಯಾದರ್ಡ್ ಅಷ್ಟೇ. ಬಟ್ ರಾಜಕೀಯ ಚರ್ಚೆ ಅಂತೂ ಆಗುದೇ ಅಂತ ಚರ್ಚೆ ಮಾಡುವಂಥದ್ದೇನಿಲ್ಲ. ಕಾಂಗ್ರೆಸ್ ಆಂತರಿಕ ಎಲ್ಲವೂ ಸರಿಯಾಗಿದೆ. ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಯಾವುದೇ ಸಮಸ್ಯೆ ಇಲ್ಲ. 2.5 ವರ್ಷ ಸಿದ್ದರಾಮಯ್ಯವರೇ ಮತ್ತೆ ಅದನ್ನು ನೀವು ನಮ್ಮ ಹೈಕಮಾಂಡ್ನವ್ರು ಕೇಳ್ರಿ, ಇಲ್ಲ ಸಿದ್ದರಾಮಯ್ಯನವ್ರು ಕೇಳ್ರಿ, ಇಲ್ಲ ಮಾನ್ಯ ಶಿವಕುಮಾರ್ ಅವರು. ಡಿನ್ನರ್ ಮೀಟಿಂಗ್ ಸೇಮ್ ಅವ್ರು ಬಂದಿದ್ದಾರಲ್ಲ? ಹೌದು, CM ಬಂದಿದ್ರು, ಎಲ್ಲ CM ಬಂದಿದ್ರು, ಮಂತ್ರಿಗಳು ಬಂದಿದ್ರು, ಶಾಸಕರು ಬಂದಿದ್ರು. ಒಳ್ಳೆ ಡಿನ್ನರ್ ಆಯಿತು. ರೈತ ನಾಯಕರು ಕೂಡ ಇಲ್ಲ, ಅದರಲ್ಲಿ ಡಿನ್ನರಲ್ಲಿ ಏನು ಅಹಿಂದ ಅಂಥದ್ದು ಏನಿಲ್ಲ, ಎಲ್ಲ ಬಂದಿದ್ರು. ಪ್ರತಿ ವರ್ಷ ಫಿರೋಜ್ ಸೇಠ್ ಅವ್ರ ಮನೇಲಿ ಕರೀತಾರೆ, ಆ ಟೈಮಲ್ಲಿ ಅಟೆಂಡ್ ಮಾಡ್ತೀವಿ. ಸಿದ್ದರಾಮಯ್ಯ ಮುಂದುವರೆದ್ರೆ ನಮ್ಮ ವಿರೋಧವಿಲ್ಲ. ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಹೇಳಿಕೆ. ಡಿಕೆಶಿ ಸಿಎಂ ಮಾಡದಿದ್ರೆ ಕಾಂಗ್ರೆಸ್ ಸರ್ವನಾಶ ಆಗಲಿದೆ. ಹೈಕಮಾಂಡ್ಗೆ ಪ್ರಣವಾನಂದ ಸ್ವಾಮೀಜಿ ಎಚ್ಚರಿಕೆ. ಇನ್ನು ಸಿಎಂ ಹಾಗೂ ಡಿಸಿಎಂ ಪರವಾಗಿ ಮಠಾಧೀಶರ ಬ್ಯಾಟಿಂಗ್ ಮುಂದುವರೆದಿದೆ. ಸಿಎಂ ಆಗಿ ಸಿದ್ದರಾಮಯ್ಯನವರು ಮುಂದುವರೆದ್ರೆ ನಮ್ಮ ಹಾಗೂ ವಾಲ್ಮೀಕಿ ಸಮಾಜದ ಶಾಸಕರ ವಿರೋಧವಿಲ್ಲ ಅಂಥೇಳಿ ವಾಲ್ಮೀಕಿ ಪೀಠದ ರಾಜನಹಳ್ಳಿ ಪ್ರಸನ್ನಾನಂದ ಸ್ವಾಮೀಜಿ ಹೇಳಿದ್ದಾರೆ. ಒಂದು ವೇಳೆ ಬದಲಾವಣೆಯಾದರೆ ಅಹಿಂದ ಮುಖಂಡರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗಬಾರ್ದು ಅಂತ ಹೇಳಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರುವ ಚಿತ್ತಾಪುರದ ಈಡಿಗ ಮಠದ ಪ್ರಣವಾನಂದ ಸ್ವಾಮೀಜಿ, ಹೈಕಮಾಂಡ್ ಡಿಕೆಶಿ ಅವರನ್ನ ಸಿಎಂ ಮಾಡದಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ವನಾಶವಾಗಲಿದೆ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಸರ್ಕಾರ ಈಡಿಗ ಸಮಾಜವನ್ನ ಕಡೆಗಣಿಸಿದೆ. ಕಾಂಗ್ರೆಸ್ನಲ್ಲಿ ಸಾಮಾಜಿಕ ನ್ಯಾಯ ಇಲ್ಲದಂತಾಗಿದೆ. ನಮ್ಮ ಸಮಾಜಕ್ಕಾಗಿರುವ ಅನ್ಯಾಯವನ್ನು ಖಂಡಿಸಿ ಜನವರಿ 6ರಿಂದ ಚಿತ್ತಾಪುರದಿಂದ ಕಲಬುರಗಿವರೆಗೂ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದ್ರೆ ನಮ್ಮದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು CM ಮಾಡಬೇಕು ಅನ್ನುವಂಥದ್ದು ನಾವು ಅನೇಕ ಬಾರಿ ಹೈಕಮಾಂಡ್ಗೆ 4-5 ಜನ ಇದ್ದಾರೆ, ಯಾರಾದರೂ ಸಂತೋಷ. ಖರ್ಗೆ ಸಾಹೇಬರಾದರೂ ಸಂತೋಷ, ಡಾಕ್ಟರ್ G. ಪರಮೇಶ್ವರ ಸಾಹೇಬರಾದರೂ ಸಂತೋಷ, ಮುನಿಯಪ್ಪ ಸಾಹೇಬರಾದರೂ ಸಂತೋಷ, ಮಾದೇವಪ್ಪರಾದರೂ ಸಂತೋಷ, ನಮ್ಮ ಸತೀಶ್ ಜಾರಕಿಹೊಳಿ ಆದರೂ ಸಂತೋಷ. 32 ಸಮುದಾಯಗಳ ಪ್ರತಿ ಸ್ವಾಮೀಜಿಗಳು ಹೋಗಿ ಭೇಟಿ ಮಾಡಿ ಕೊಟ್ಟುಬಿಟ್ಟಿದ್ದಾರೆ. ಏನು, ತಾವು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಕಾಂಗ್ರೆಸ್ ಹೈಕಮಾಂಡು ಕೂಡ ಅದು ಮಾಡಲಿಲ್ಲ ಅಂದರೆ ಕಾಂಗ್ರೆಸ್ ಸರ್ವನಾಶವಾಗುತ್ತೆ. ಯಾಕೆಂದರೆ ದೇಶದಲ್ಲಿ ಇರೋದೇ ಕರ್ನಾಟಕದಲ್ಲಿ ಒಂದು ಮೇನ್ ಆಗಿ, ಅದು ಕೂಡ ನೀವು 2008ನೇ ಇಸ್ವಿಯಲ್ಲಿ ಕುಮಾರಸ್ವಾಮಿ ಅವರು ಹಾಗೂ ನಮ್ಮ ಯಡಿಯೂರಪ್ಪನವರು ಒಪ್ಪಂದ ಮಾಡಿದ್ರು, ಕೊಡಲಿಲ್ಲದ ಮೇಲೆ ಅನಂತರ ಏನಾಯಿತು? ಯಡಿಯೂರಪ್ಪನವರ ಸರ್ಕಾರ ಭಾಳ ದೊಡ್ಡ ಮಟ್ಟದಲ್ಲಿ ಬಂದ್ಬಿಟ್ರು. ಆ ಪರಿಸ್ಥಿತಿ ಕಾಂಗ್ರೆಸ್ಸಾಗುತ್ತೆ. ಮಾತು ಕೊಟ್ಟ ಪ್ರಕಾರ ನಡ್ಕೊಳ್ಳಿ. ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸುತ್ತಲೇ ಇದೆ.
ಒಂದು ಕಡೆ ನಾಯಕರು ಕುರ್ಚಿ ಕದನಕ್ಕೆ ವಿರಾಮ ಘೋಷಿಸಿದ್ದು, ಮತ್ತೊಂದು ಕಡೆ ಸಿಎಂ ಪುತ್ರ ಯತೀಂದ್ರ ಹೇಳಿಕೆಗಳು ಸಂಚಲನವನ್ನು ಸೃಷ್ಟಿಸ್ತಾ ಇದೆ. ಹೈಕಮಾಂಡ್ ಇದಕ್ಕೆಲ್ಲ ಹೇಗೆ ಮದ್ದರಿಯುತ್ತೆ? ಕಾದ್ ನೋಡ್ಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.